ಸಕರಾಯ ಪಟ್ಟಣವು ಚಿಕ್ಕಮಗಳೂರು ಜಿಲ್ಲೆಯ ಅತ್ಯಂತ ದೊಡ್ಡ ಗ್ರಾಮ ಪಂಚಾಯಿತಿಗಳಲ್ಲಿ ಒಂದಾಗಿದ್ದು ಸುತ್ತಮುತ್ತಲಿನ 20ಕ್ಕೂ ಹೆಚ್ಚು ಗ್ರಾಮಗಳಿಗೆ ಇದು ಕೇಂದ್ರ ಸ್ಥಾನವಾಗಿದೆ. ಆದರೆ ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ಜನರು ಪರದಾಡುತ್ತಿದ್ದಾರೆ ಎಂದು ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಆನಂದ ನಾಯಕ್ ಹೇಳಿದರು. ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಸಕರಾಯ ಪಂಚಾಯಿತಿ ಮತ್ತು ಸಕರಾಯಪಟ್ಟಣ ಹೋಬಳಿ ಭಾಗದಲ್ಲಿ ತುಂಬಾ ಜನರ ಬೇಡಿಕೆ ಅವಶ್ಯಕತೆಗಳಿರ್ತಕ್ಕಂಥ ವಿಚಾರಗಳನ್ನು ಇಟ್ಕೊಂಡು ನಾವು ಇವತ್ತು ಪ್ರೆಸ್ ಮೀಟ್ ಅನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಸುಮಾರು ವರ್ಷಗಳಿಂದ ಸುಮಾರು ಒಂದು 10-15 ವರ್ಷಗಳಿಂದ ನಿರಂತರವಾಗಿ ನಾವು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ ಈ ಬೇಡಿಕೆಗಳನ್ನ ಈಡೇರಿಸಿ ಅಂತಕ್ಕಂಥದ್ದು ಉದ್ದೇಶದಿಂದ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಕರಾಯ ಪಟ್ಟಣದಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ರೋಗಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. 24x7 ವೈದ್ಯರು, ತಜ್ಞ ವೈದ್ಯರು, ಹೆರಿಗೆ ಸೌಲಭ್ಯ, ಲ್ಯಾಬ್ ಸೌಲಭ್ಯ ಇಲ್ಲದ ಕಾರಣ ಜನರು ಚಿಕ್ಕಮಗಳೂರು ಅಥವಾ ಕಡೂರಿಗೆ ಹೋಗಬೇಕಾಗಿದೆ. ಆದ್ದರಿಂದ ಇದನ್ನ ತಕ್ಷಣ ಸಿಎಚ್ಸಿಗೆ ಮೇಲ್ದರ್ಜೆಗೇರಿಸಬೇಕು ಎಂದರು. ನಮ್ಮ ಬೇಡಿಕೆಗಳು ಪ್ರಮುಖವಾಗಿ ಒಂದು 5 ಬೇಡಿಕೆಗಳನ್ನು ಇಟ್ಕೊಂಡಿದ್ದೀವಿ. ಇದು ತುಂಬಾ ಅವಶ್ಯಕತೆವಾಗಿರ್ತಕ್ಕಂಥ ಬೇಡಿಕೆಗಳು. ಅದರಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಮೇಲ್ದರ್ಜೆಗೇರಿಸುವ ಬಗ್ಗೆ ಅಂತ ಹೇಳಿ ಅಂತಕ್ಕಂಥದ್ದು ಒಂದು ವಿಚಾರ. ಏನಂತ ಹೇಳಿದ್ರೆ, ನಾವು ಚಿಕ್ಕಮಗಳೂರು ಬರಬೇಕಾದ್ರೆ ಸುಮಾರು 20-25 ಕಿಲೋಮೀಟರ್ ಆಗುತ್ತೆ. ನಾವು ಸಕರಾಯದಿಂದ ಕಡೂರು ಹೋಗ್ಬೇಕಾದ್ರೆ ಸುಮಾರು 20 ಕಿಲೋಮೀಟರ್ ಆಗುತ್ತೆ. ಮಧ್ಯದ ಏನು ಕಡೂರು ಚಿಕ್ಕಮಗಳೂರು ಹೃದಯ ಭಾಗದಲ್ಲಿರ್ತಕ್ಕಂಥ ಮಧ್ಯದಲ್ಲಿರ್ತಕ್ಕಂಥ ಸಕರಾಯಪಟ್ಟಣಕ್ಕೆ ಇವತ್ತು ಯಾವ್ದಾದ್ರು ಅನಾಹುತಗಳಾದ್ರೆ ನಾವು ಸೀದಾ ಚಿಕ್ಕಮಗಳೂರು ಬರಬೇಕಾಗುತ್ತೆ. 25 ಕಿಲೋಮೀಟರ್ ಬರೋಷ್ಟಲ್ಲಿ ನಾವು ಸಾವು ನೋವುಗಳನ್ನ ಕಾಣುವಂತ ಸ್ಥಿತಿಗೆ ನಾವಿವತ್ತು ಬದುಕ್ತಾ ಇದೀವಿ. ಹಾಗಾಗಿ ಏನ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ, ಅದು ಸಮುದಾಯ ಆರೋಗ್ಯ ಕೇಂದ್ರ ಆದ್ರೆ ಸುಮಾರು 25 ಬೆಡ್ಗಳ ಹಾಸಿಗೆ ಉಳ್ಳ ಆಸ್ಪತ್ರೆ ಆಗುತ್ತೆ. ಡಾಕ್ಟರ್ಗಳದ್ದು ಮತ್ತೆ ಹೆರಿಗೆ ಸೌಲಭ್ಯ ಮತ್ತು ಏನು ಸುಮಾರು ಸೌಲಭ್ಯಗಳು ನಮಗೆ ಸಮುದಾಯ ಆರೋಗ್ಯ ಕೇಂದ್ರ ಆದ್ರೆ ಸಿಗುತ್ತೆ ಅಂತಕ್ಕಂಥ ಆಶಾಭಾವನೆ. ಅದ್ರ ಜೊತೆಗೆ ಎರಡನೇದಾಗಿ ಏನು ವಿವಿಧ ಇಲಾಖೆಗಳಿಗೆ ಕಟ್ಟಡದ ಜಾಗ ಮಾಡ್ಲಿಕ್ಕೆ ಜಾಗ ಇಲ್ಲ ಅಂತಕ್ಕಂಥದ್ದು ಒಂದು. ಹಾಗಾಗಿ ಅಗ್ನಿಶಾಮಕ ಠಾಣೆ ನಮ್ಮ ಸಕರಾಯಪಟ್ಟಣ ಭಾಗದಲ್ಲಿ ಇಲ್ಲ. ಅಗ್ನಿಶಾಮಕ ಠಾಣೆಯವರು ಸುಮಾರು 10 ವರ್ಷದಿಂದ ಎಲ್ಲ ಜಿಲ್ಲಾಧಿಕಾರಿಗಳು ಕೂಡ ಮನವಿಯನ್ನು ಕೊಟ್ಟಿದ್ದಾರೆ, ಇಲಾಖೆಗಳು ಮನವಿ ಕೊಟ್ಟಿದ್ದಾರೆ, ನಮಗೆ ಒಂದು ಜಾಗ ಕೊಡಿ ಅಂತ ಹೇಳಿ. ಹಾಗಾಗಿ ಏನು ಜನಪ್ರತಿನಿಧಿಗಳಿದ್ದಾರೆ ಅವ್ರಿಗೆ ಗ್ರಾಮ ಪಂಚಾಯತಿಗೂ ಮನವಿ ಕೊಟ್ಟಿದ್ದಾರೆ, ಇಲಾಖೆಯವರು ಕೊಟ್ಟಿದ್ದಾರೆ ಅಗ್ನಿಶಾಮಕ ಠಾಣೆಯವರು. ಮತ್ತೆ ಏನು ಪೊಲೀಸ್ ಇಲಾಖೆಯವರಿಗೆ ಸಿಬ್ಬಂದಿಯವರಿಗೆ ಅಲ್ಲಿ ಉಳ್ಕೊಳ್ಳಿಕ್ಕೆ ಅವರಿಗೆ ವಸತಿ ಗೃಹ ನಿರ್ಮಾಣ ಮಾಡ್ಲಿಕ್ಕೂ ಕೂಡ ಜಾಗ ಇಲ್ಲ. ತೋಟಗಾರಿಕೆಯವರು ನಮಗೆ ಜಾಗ ಕೊಡಿ ಅಂತಿದ್ದಾರೆ, ಕೃಷಿ ಇಲಾಖೆಯವರು ಜಾಗ ಕೊಡಿ ಅಂತಿದ್ದಾರೆ, ಜಾಗ ಕೊಡ್ತಾ ಇಲ್ಲ. ಅದೇ ಇವತ್ತು SC/ST ಹಾಸ್ಟೆಲ್ಗಳು, ಹಿಂದುಳಿದ ವರ್ಗಗಳ ಹಾಸ್ಟೆಲ್ಗಳು ಬಂದು ಇವತ್ತು ಬೇರೆ ಬೇರೆ ಗ್ರಾಮ ಪಂಚಾಯತಿಗೆ ವರ್ಗಾವಣೆ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಹೋಬಳಿ ವರ್ಗಾವಣೆ ಮಾಡ್ತಾ ಇದ್ದಾರೆ. ಅದು ಕೂಡ ನಮಗೆ ಜಾಗ ಬೇಕು ಅಂತಕ್ಕಂಥದ್ದು ಎರಡನೇ ಬೇಡಿಕೆ ಅವಶ್ಯಕವಾಗಿರ್ತಕ್ಕಂಥ ಬೇಡಿಕೆ ಆಗಿದೆ. ಅದ್ರ ಜೊತೆಗೆ ಏನು ಇವತ್ತು ಕಸ ಸಕರಾಯಪಟ್ಟಣ ದೊಡ್ಡ ಪಂಚಾಯತಿ ವ್ಯಾಪ್ತಿಯಾಗಿರೋದ್ರಿಂದ ಸಾಕಷ್ಟು ಟನ್ ಗಟ್ಟಲೆ ಇವತ್ತು ಕಸ ಸಂಗ್ರಹವಾಗ್ತಾ ಇದೆ. ಇವತ್ತು ನಾವು ಜಾಗ ಕೊಟ್ಟಿದ್ದೀವಿ ಅಂತಾರೆ, ಜಾಗ ಇದುವರೆಗೂ ಕೂಡ ಗುರುತಿಸಿ ಆ ಜಾಗದಲ್ಲಿ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನ ಯಾವುದೇ ಒಬ್ಬ ಪಂಚಾಯತಿ ಅಧಿಕಾರಿಗಳಾಗಿರ್ಬೋದು, ಸಿಇಒ ಆಗಿರ್ಬೋದು, ಜಿಲ್ಲಾಧಿಕಾರಿಗಳು ಎಲ್ಲ ಕಡೆನೂ ಕೂಡ ಕಸ ವಿಲೇವಾರಿ ಮಾಡ್ಬೇಕು ಅಂತ ಹೇಳಿ ಸರ್ಕಾರದ ಆದೇಶ ಇದೆ, ಆಜ್ಞೆ ಇದೆ. ಯಾರು ಕೂಡ ಇದನ್ನ ಪರಿಪಾಲನೆ ಮಾಡ್ತಾ ಇಲ್ಲ. ಹಾಗಾಗಿ ನಿಮಗೆ ಕಸ ವಿಲೇವಾರಿ ಮಾಡ್ಲಿಕ್ಕೆ ಕೂಡಲೇ ಜಾಗವನ್ನು ಗುರುತಿಸಿ ಅಲ್ಲಿ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಬಿಲ್ಡಿಂಗ್ ಅನ್ನ ನಿರ್ಮಾಣ ಮಾಡಿದ್ದೆ. ಆದ್ರೆ ಏನು ಹಸಿ ಕಸ ಒಣ ಕಸವನ್ನ ಒಪ್ಪಡಿಸಿ ನಮ್ಗೆ ಯಾಕೆ ನಾವು ಬಳಕೆ ಮಾಡ್ಕೋಬೇಕು ಅಂತಕ್ಕಂಥದ್ದು ಒಂದು ಗೊತ್ತಾಗುತ್ತೆ. ಹಾಗಾಗಿ ಕಸ ವಿಲೇವಾರಿ ಘಟಕ ಸೂಕ್ತ ಜಾಗದಲ್ಲಿ ಗುರುತಿಸಿ ಮಾಡ್ಬೇಕು ಅನ್ನುವಂಥದ್ದು 3ನೇ ಆಗ್ರಹ ಆಗಿದೆ. ಈ ರಾಜ್ಯದಲ್ಲಿ ನಾವು ಒಂದು 15 ದಿನಗಳ ಹಿಂದೆ ಪ್ರೆಸ್ ಮೀಟ್ ಅನ್ನ ಮಾಡಿ ವಯೋವೃದ್ಧರು, ಅಂಗವಿಕಲರು ಮತ್ತು ಏನು ವಿಧವೆಯರಿದ್ದಾರೆ ಅವರ ಹಣವನ್ನ ಇವತ್ತು ನಮ್ಮ ರಾಜ್ಯದಲ್ಲಿ ನಿಲ್ಲಿಸಿದಾರೆ ಅಂತಕ್ಕಂಥ ಅವತ್ತು ನಾವು ಪ್ರೆಸ್ ಕ್ಲಬ್ ಅನ್ನು ಮೀಟ್ ಮಾಡಿದ್ವಿ. ಪ್ರೆಸ್ ಮೀಟ್ ಮಾಡುವಲ್ಲ ಅದ್ರಲ್ಲಿ ನಾವು ಹೇಳಿದ್ವಿ ಸುಮಾರು 56,000 ಜನ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಫಲಾನುಭವಿಗಳ ಹಣವನ್ನ ನಿಲ್ಲಿಸಿದ್ದಾರೆ ಅಂತ ಹೇಳಿ. ಇವತ್ತು ರಾಜ್ಯದ ಮಟ್ಟಕ್ಕೆ ಹೋದ್ರೆ ಎಲ್ಲ ಮಾಧ್ಯಮಗಳಲ್ಲಿ ಬರ್ತಾ ಇದೆ ಸುಮಾರು 65 ಲಕ್ಷಕ್ಕೂ ಹೆಚ್ಚಿನ ವಯೋವೃದ್ಧರ ಹಣವನ್ನು ನಿಲ್ಲಿಸಿರ್ತಕ್ಕಂಥ ಈ ಸರ್ಕಾರ. ಹಾಗಾಗಿ ಅವೆಲ್ಲವನ್ನೂ ಕೂಡ 65 ಲಕ್ಷ ಜನ ವಂಚಿತರಿದಾರಲ್ಲ, ಆ ಪಿಂಚಣಿ ಹಣವನ್ನು ಕೂಡಲೇ ಬಿಡುಗಡೆ ಮಾಡ್ಬೇಕು ಅಂತಕ್ಕಂಥದ್ದು. ಅದ್ರ ಜೊತೆಗೆ ಅವರ ಏನು ಆದಾಯ ಮಿತಿ 32,000 ಇರ್ತಕ್ಕಂಥದ್ದನ್ನ 1,20,000 ಏರಿಸಬೇಕಂತಕ್ಕಂಥ ಆಗ್ರಹವನ್ನ ಬೇಡಿಕೆಯನ್ನ ಕೂಡ ನಾವು ಸಲ್ಲಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ನಮ್ಮ ಸಕರಾಯಪಟ್ಟಣ ಭಾಗದಲ್ಲಿ ಸುಮಾರು 1,500 ಜನ ಇವತ್ತು ನಿವೇಶನ ರೈತರ ಪಟ್ಟಿ ನಮಗೆ ಪಂಚಾಯತಿಗೆ ಲಭ್ಯ ಇದೆ. ಅಷ್ಟು ಜನ ಅರ್ಜಿಯನ್ನು ಹಾಕಿದ್ದಾರೆ. ಇವತ್ತು ಗುಡಿಸಲಲ್ಲಿ ವಾಸ ಮಾಡ್ತಾ ಇದ್ದಾರೆ. ಸುಮಾರು ಜನಗಳಿಗೆ ಇವತ್ತು ಮನೆಗಳಿಲ್ಲ, ಗುಡಿಸಲಲ್ಲಿ ಅಲ್ಲಿ ಇಲ್ಲಿ ವಾಸ ಮಾಡ್ಕೊಂಡು ಜೀವನವನ್ನ ಸಾಗಿಸ್ತಾ ಇರ್ತಕ್ಕಂಥ ಜನಗಳಿದ್ದಾರೆ. ಎಷ್ಟೋ ವರ್ಷಗಳಿಂದ ನಾವು ನಿರಂತರವಾಗಿ ಹೋರಾಟವನ್ನು ಮಾಡಿ ಮನವಿ ಪತ್ರಗಳನ್ನು ಕೊಟ್ಟರು ಕೂಡ ಯಾವುದೇ ಒಬ್ಬ ಜನಪ್ರತಿನಿಧಿಗಳು ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಹಾಗಾಗಿ ಅಷ್ಟು ಜನರಿಗೆ ನಿವೇಶನ ರೈತರ ಏನು ಪಟ್ಟಿ ತಗೊಂಡು ಅಷ್ಟು ಜನಕ್ಕೆ ನಿವೇಶನವನ್ನು ಒದಗಿಸ್ಕೊಡ್ಬೇಕು, ಒಂದು ಸೂಕ್ತ ಜಾಗವನ್ನ ಸಕರಾಯಪಟ್ಟಣ ಭಾಗದಲ್ಲಿ ಗುರುತಿಸಬೇಕು ಅಂತಕ್ಕಂಥ ಬೇಡಿಕೆಗಳನ್ನ ಇಟ್ಕೊಂಡು ನಾವಿವತ್ತು ಏನು ನಾಳೆ ಸುದ್ದಿಗೋಷ್ಠಿಯಲ್ಲಿ ಚೇತನ್, ತರುಣ್, ಶ್ರೀಕಾಂತ್, ವೆಂಕಟೇಶ್ ನಾಯಕ್, ಮೂರ್ತಿ ಉಪಸ್ಥಿತರಿದ್ದರು.